ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಶಿವಬಾಬಾರವರ ವಾಣಿ. ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 25/1/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 14/7/2022. ಓಂ ನಮಃ ಶಿವಾಯ. ಸತ್ಯ ಪುರುಷಾರ್ಥದ ಸರಿಯಾದ ಪರಿಶ್ರಮ ಈಗ ಇದೆ. ಮಕ್ಕಳಿಗೆ 108ರ ಮಾಲೆಯ ಮಣಿಗಳಾಗುವ ಸತ್ಯ ಪುರುಷಾರ್ಥವನ್ನು ಕಲಿಸುವಂತಹ ಅಂತಿಮ ಸಮಯದ ಸೂಚನೆಯನ್ನು ಕೊಟ್ಟು ಪುರುಷಾರ್ಥ ಮಾಡಿಸುವಂತಹ ಸಂಸ್ಕಾರ ಪರಿವರ್ತನೆಯ ವಿಧಿಯನ್ನು ಕಲಿಸುವಂತಹ ಮಾಯೆಯ ಪಾಲನೆ ಹಾಗೂ ಬಾಬನ ಪಾಲನೆಯ ವ್ಯತ್ಯಾಸವನ್ನು ತಿಳಿಸುವಂತಹ ಹೃದಯರಾಮ ತಂದೆ ಮಾತನಾಡುತ್ತಿದ್ದಾರೆ. ಒಳ್ಳೆಯದು. ಪ್ರತಿಯೊಂದು ಮಗುವು ತಂದೆಯ ಪ್ರೀತಿಯಲ್ಲಿ ಮಗ್ನವಾಗಿದ್ದೀರಿ ಅಲ್ಲವೇ? ಪ್ರೀತಿ ಎಂತಹದ್ದೆಂದರೆ ಕೇವಲ ನೋಡುತ್ತಲೇ ಇರಬೇಕು ಮತ್ತು ಬಾಯಿಂದ ಯಾವುದೇ ಶಬ್ದ ಬರಬಾರದು. ಪ್ರತಿಯೊಂದು ಮಗುವು ತಂದೆಯ ಹೃದಯಕ್ಕೆ ಅತಿ ಸಮೀಪದಲ್ಲಿದ್ದೀರಿ ಅಲ್ಲವೇ? ಎಲ್ಲರೂ ತಂದೆಯನ್ನು ಕೇಳುತ್ತಾರೆ, ಬಾಬಾ ನೀವು ನಮ್ಮನ್ನು ಪ್ರೀತಿ ಮಾಡುತ್ತೀರಾ? ಪ್ರತಿಯೊಂದು ಮಗು ತಂದೆಯನ್ನು ಕೇಳುತ್ತದೆ, ನಿಮಗೆ ನಮ್ಮ ಮೇಲೆ ಪ್ರೀತಿ ಇದೆನಾ? ಆಗ ತಂದೆ ಏನು ಹೇಳುತ್ತಾರೆ? ನೀವು ಎಷ್ಟು ಪ್ರೀತಿ ಮಾಡುತ್ತೀರೋ ಅದಕ್ಕಿಂತ 100 ಪಟ್ಟು ತಂದೆಗೆ ನಿಮ್ಮ ಮೇಲೆ ಪ್ರೀತಿ ಇದೆ. 100 ಪಟ್ಟು. ನಿಮ್ಮ 1 ಪಟ್ಟು ಎಷ್ಟು ಶಕ್ತಿಶಾಲಿ ಇರುತ್ತದೆ ಮತ್ತು ತಂದೆಯದು 100 ಪಟ್ಟು ಎಷ್ಟು ಶಕ್ತಿಶಾಲಿಯಾಗಿರುತ್ತದೆ. ಹಾಗಾದರೆ ಈಗ ಮಕ್ಕಳು ಚೆಕ್ ಮಾಡಿಕೊಳ್ಳಿ, ನಿಮಗೆ ಬಾಬನ ಮೇಲೆ 1 ಪಟ್ಟು ಪ್ರೀತಿ ಇದೆನಾ? ಅಥವಾ ಅರ್ಧದಷ್ಟು ಪ್ರೀತಿ ಇದೆನಾ? ಅಥವಾ 100ರಷ್ಟು ಪ್ರೀತಿ ಇದೆನಾ? 100ಅನ್ನು ಡಬಲ್ ಮಾಡಿದರೆ ಎಷ್ಟಾಯಿತು? ನೀವು ಎಷ್ಟರ ಮಟ್ಟಿಗೆ ಗುಣಾಕಾರ ಮಾಡುತ್ತಾ ಹೋಗುತ್ತೀರೋ ತಂದೆಯದು ಕೂಡ ಗುಣಾಕಾರವಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ. ಮತ್ತು ನಿಮ್ಮ 1ರಷ್ಟು ಕಡಿಮೆಯಾದರೆ ಆಟೋಮೆಟಿಕ್ಕಾಗಿ ತಂದೆಯದು 100ರಷ್ಟು ಕಡಿಮೆಯಾಗುತ್ತದೆ. ಆದ್ದರಿಂದ ಎಲ್ಲ ಮಕ್ಕಳು ಚೆಕ್ ಮಾಡಿಕೊಳ್ಳಿರಿ, ನನ್ನ ಹೃದಯದಲ್ಲಿ ದಿಲಾರಾಮ್ ಇದ್ದಾರೆಯೇ? ನನ್ನ ನಿಶ್ಚಯ ಪಕ್ಕ ಇದೆನಾ? ಅಥವಾ ಯಾವುದಾದರೂ ಪರಿಸ್ಥಿತಿ ಬಂದರೆ, ಸಣ್ಣ ಸಮಸ್ಯೆ ಬಂದರೆ, ಯಾವುದಾದರೂ ಸಮಸ್ಯೆಯೊಂದಿಗೆ ನನ್ನ ನಿಶ್ಚಯ ಅಲುಗಾಡುವುದಿಲ್ಲ ತಾನೇ? ಅಥವಾ ನನಗೆ ಯಾವುದಾದರೂ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲವೇ? ಬಾಬಾ ಇದಕ್ಕೆ ಉತ್ತರ ಕೊಡಲಿಲ್ಲ, ಆಗ ನಿಶ್ಚಯ ಅಲುಗಾಡುವುದಿಲ್ಲ ತಾನೇ? ಅಂದರೆ ಬಾಬಾ ನೀವು ಯಾವುದೋ ಪ್ರಶ್ನೆ ಕೇಳಿದರೆ ಅದಕ್ಕೆ ಬಾಬಾ ಉತ್ತರ ಕೊಟ್ಟಿಲ್ಲ ಅಂದ ತಕ್ಷಣ ನಾನು ಕೇಳಿದ್ದಕ್ಕೆ ಬಾಬಾ ಉತ್ತರ ಹೇಳುತ್ತಿಲ್ಲ ಅಂತಂದಮೇಲೆ ಬಾಬಾ ಅಲ್ಲ, ಬಾಬಾ ಈ ರೀತಿ ಯಾಕೆ ಮಾಡಿದರು ಅಂತ ನಿಶ್ಚಯ ಅಲುಗಾಡುವುದಿಲ್ಲ ತಾನೇ? ಬಾಬಾ ನನ್ನನ್ನು ತಮ್ಮ ಬಳಿ ಕರೆದು ಟೋಲಿ ತಿನ್ನಿಸಲಿಲ್ಲ. ನಾನು ಇಷ್ಟು ಶಕ್ತಿಶಾಲಿ ಸಂಕಲ್ಪ ಮಾಡಿದ್ದೆ, ನೀವು ನನಗೆ ಖಂಡಿತ ಟೋಲಿ ತಿನ್ನಿಸುತ್ತೀರಿ ಎಂದು. ತಂದೆ ಟೋಲಿ ತಿನ್ನಿಸಲಿಲ್ಲ, ಅದರಲ್ಲಿ ಸಂಶಯ ಬರುವುದಿಲ್ಲ ತಾನೇ? ನನ್ನ ಹೊಗಳಿಕೆಯನ್ನು ತಂದೆ ಮಾಡಲಿಲ್ಲ, ಆದರೆ ನನ್ನನ್ನು ಹೊಗಳಲಿಲ್ಲ, ನನ್ನ ಮಹಿಮೆ ಮಾಡಲಿಲ್ಲ. ನಾನು ಇಷ್ಟು ಸೇವೆ ಮಾಡಿದೆ ಮತ್ತು ತಂದೆ ನನ್ನ ಮಹಿಮೆ ಮಾಡಲೇ ಇಲ್ಲ. ಇದರಲ್ಲಿ ನಿಮ್ಮ ನಿಶ್ಚಯ ಅಲುಗಾಡುವುದಿಲ್ಲ ತಾನೇ? ಅಥವಾ ಬಾಬಾ ನನಗೆ ಹೇಳಲಿ, ಹೌದು ನೀವು ತುಂಬ ತೀವ್ರ ಪುರುಷಾರ್ಥಿಯಾಗಿದ್ದೀರಿ, ನೀವು 108ರ ಮಾಲೆಯ ಮಣಿಯಾಗುತ್ತೀರಿ. ತಂದೆ ಎಲ್ಲಿ ಇದನ್ನು ನಿರಾಕರಿಸಿ ಬಿಡುತ್ತಾರೋ, ಎಲ್ಲಿ ಇದರಲ್ಲಿ ನಿಶ್ಚಯ ಇಲ್ಲ ಎಂದು ನಿಮ್ಮ ನಿಶ್ಚಯ ಅಲುಗಾಡುವುದಿಲ್ಲ ತಾನೇ? ನೀವು ಪ್ರೀತಿ ಮಾಡುತ್ತೀರಿ, ಅದು ತಂದೆಯ ಹೃದಯದಲ್ಲಿ ರಿಜಿಸ್ಟರ್ನಲ್ಲಿ ಬರೆಯಲ್ಪಡುತ್ತದೆ. ನಿಮ್ಮ ಪುರುಷಾರ್ಥ ತಂದೆಯ ರಿಜಿಸ್ಟರ್ನಲ್ಲಿ ಬರೆಯುತ್ತದೆ. ತಂದೆಯ ಹೃದಯದಲ್ಲಿ ಕೂರುತ್ತೀರಿ, ನಿಮ್ಮ ಮಹಿಮೆ ತಂದೆ ಮಾಡುತ್ತಾರೆ ಅಷ್ಟೇ. ಇದನ್ನು ಎಂದೂ ಯೋಚಿಸಬೇಡಿ, ನನ್ನ ಮಹಿಮೆ ಎಲ್ಲರ ಮಧ್ಯದಲ್ಲಿ ಏಕಾಗಲಿಲ್ಲ. ಅಂದರೆ ಬಾಬಾ ಎಲ್ಲರ ಮುಂದೆ ಯಾಕೆ ನನ್ನ ಮಹಿಮೆ ಮಾಡಲಿಲ್ಲ, ಎಲ್ಲರ ಮುಂದೆ ಯಾಕೆ ನನಗೆ ಸನ್ಮಾನ ಮಾಡಲಿಲ್ಲ, ಯಾಕೆ ನನಗೆಲ್ಲರ ಮುಂದೆ ಮರ್ಯಾದೆ ಸಿಗಲಿಲ್ಲ, ನನಗೆ ಮಾನ ಸನ್ಮಾನ ಯಾಕೆ ಸಿಗಲಿಲ್ಲ? 108ರ ಮಾಲೆಯ ಮಣಿಗಳು ಈ ಎಲ್ಲ ವಿಷಯಗಳಿಂದ ದೂರ ಇರುತ್ತಾರೆ. ನನಗೆ ಗೌರವ ಸಿಗಲಿ ಅಥವಾ ಸಿಗದಿರಲಿ, ನನ್ನನ್ನು ಯಾರಾದರೂ ನೋಡಲಿ ಅಥವಾ ನೋಡದಿರಲಿ, ಆದರೆ ನನ್ನ ಬಾಬಾ ನನ್ನನ್ನು ನೋಡಿದ್ದಾರೆ. ನನ್ನನ್ನು ಯಾರಾದರೂ ಪ್ರೀತಿಸಲಿ ಅಥವಾ ಬಿಡಲಿ, ನನ್ನ ಬಾಬಾ ನನ್ನನ್ನು ಪ್ರೀತಿಸುತ್ತಾರೆ. ಪ್ರಪಂಚಕ್ಕಾಗಿ ಒಳ್ಳೆಯವರಾಗಬೇಕಾ ಅಥವಾ ತಂದೆಯನ್ನು ನೋಡಬೇಕಾ? ಜಗತ್ತಿನ ಮನುಷ್ಯರ ಜೊತೆ ನಡೆಯಬೇಕಾ
ಅಥವಾ ತಂದೆಯ ಜೊತೆ ನಡೆಯಬೇಕಾ? ಹೊರಗೆ ಬಲೆ ದೇಹಾಭಿಮಾನ ಬರಲಿ, ಆದರೆ ಇಲ್ಲಿಗೆ ಬಂದಾಗ ದೇಹಿ ಅಭಿಮಾನಿಯಾಗಿ ಬಿಡಿ. ಅಂದರೆ ಮೊದಲೇ ನೀವು ದೇಹಾಭಿಮಾನದಲ್ಲಿದ್ದಿರಿ, ಅದನ್ನು ಬಿಟ್ಟೀಗ ಬಾಬನ ಹತ್ರ ಬಂದಿದ್ದೀರಿ ಅಂದಮೇಲೆ ಬಾಬನ ಹತ್ರ ದೇಹಿ ಅಭಿಮಾನಿಯಾಗಿರಿ. ಏಕೆಂದರೆ ಅಂತಿಮ ಸಮಯವಾಗಿದೆ. ಈ ದೇಹದ ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗಬೇಕಿದೆ. ಇದನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವುದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಈಗಲೂ ದೇಹಾಭಿಮಾನದ ಶಿಕಾರಿಗಳಾಗಿದ್ದಾರೆ, ಅಂದರೆ ದೇಹಾಭಿಮಾನಕ್ಕೆ ವಶರಾಗ್ತಾ ಇದ್ದಾರೆ. ಚೆಕಿಂಗ್ ಮಾಡಿಕೊಳ್ಳಿ, ನಾನು ಯಾರ ಜೊತೆ ನಡೆಯಬೇಕು. ಏಕೆಂದರೆ ಯಾರ ಜೊತೆ ನಡೆಯಬೇಕಿದೆಯೋ ಅವರ ಸಮಾನ ಆಗಬೇಕಾಗುತ್ತದೆ. ಹೇಗಾಗಬೇಕು? ತಂದೆಯ ಸಮಾನ ಆಗಬೇಕು. ತಂದೆ ಹೇಗಿದ್ದಾರೆ? ವಿದೇಹಿಯಾಗಿದ್ದಾರೆ ಅಲ್ಲವೇ? ಹಾಗಾದರೆ ಹೇಗಾಗಬೇಕು? ವಿದೇಹಿಯಾಗಬೇಕು. ದೇಹಾಭಿಮಾನ ಎಂದು ಲಾಭ ಕೊಡುವುದಿಲ್ಲ, ಸದಾ ನಷ್ಟವನ್ನುಂಟು ಮಾಡುತ್ತದೆ. ಸ್ವಯಂಗೂ ನಷ್ಟ ಮತ್ತು ಬೇರೆಯವರಿಗೂ ನಷ್ಟ. ಹೌದು ಮಕ್ಕಳೇ, ಈಗ ಸರಿಯಾದ ಶ್ರಮ ಇದಾಗಿದೆ. ಇದಕ್ಕಿಂತ ಮೊದಲು ನೀವು ಆಟ ಆಡಿದಿರಿ, ತಿಂದಿರಿ, ಕುಣಿದಾಡಿದಿರಿ. ಮುಂದಿನ ಕ್ಲಾಸ್ಗೆ ಹೋಗುವ ನಿಜವಾದ ಪುರುಷಾರ್ಥ ಈ ಸಮಯದಲ್ಲಿದೆ. ಇಡೀ ಬ್ರಾಹ್ಮಣ ಪರಿವಾರಕ್ಕೆ ಈ ಸಮಯದಲ್ಲಿ ಇದು ಅಂತಿಮ ಸಮಯದ ಪುರುಷಾರ್ಥವಾಗಿದೆ. ಆದ ಕಾರಣ ಪ್ರತಿಯೊಂದು ಮಗು ನೋಡಿಕೊಳ್ಳಿ, ನನಗೆ ತಂದೆಯ ಮೇಲೆ ಎಷ್ಟು ಪ್ರೀತಿ ಇದೆ. ಏಕೆಂದರೆ ಸಂಸ್ಕಾರ ಪರಿವರ್ತನೆ ಸಹಜವಾಗಿ ಆಗುತ್ತದೆ. ಯಾವಾಗ ಹೃದಯದಲ್ಲಿ ಒಬ್ಬ ಹೃದಯರಾಮ ಇರುತ್ತಾರೋ, ಯಾವಾಗ ದೃಢತೆ ಪಕ್ಕಾ ಇರುವುದು, ನಿಶ್ಚಯ ಇರುವುದು. ಹೇಗೆ ಈಗ ತಂದೆ ಬಂದಿದ್ದಾರೆ, ಮಕ್ಕಳ ಸಂಕಲ್ಪಗಳು ನಡೆಯುತ್ತವೆ. ಒಂದು ವೇಳೆ ಭಗವಂತನಿದ್ದರೆ ಇಷ್ಟು ಕಡಿಮೆ ಮಂದಿ, ಇಷ್ಟು ಕಡಿಮೆ ಜನಸಂಖ್ಯೆ ಏಕೆ ಇರುತ್ತಿದ್ದರು ಎಂದು ವಿಚಾರ ಬರುತ್ತದೆ. ತುಂಬ ಜಾಸ್ತಿ ಜನ ಇರಬೇಕಿತ್ತು. ಮತ್ತು ಒಂದು ವೇಳೆ ಗುಂಪು ಸೇರಿಸಿ ಬಿಟ್ಟರೆ ಆಗ ಹಿಂದೆ ಕುಳಿತು ಹೇಳುತ್ತಾರೆ, ತಗೊಳ್ಳಿ, ಭಗವಂತ ಕೇವಲ ಮುಂದಿರುವವರನ್ನೇ ಭೇಟಿಯಾಗುತ್ತಾರೆ, ನಾವು ಹಿಂದಿರುವವರ ಗತಿ ಏನು ಎಂದು ಮಾತನಾಡುತ್ತಾರೆ. ಎರಡೂ ರೀತಿಯಿಂದಲೂ ಮಾತನಾಡುತ್ತಾರೆ. ಅಂದರೆ ಜನ ಬಂದರೂ ಮಾತಾಡ್ತಾರೆ, ಜನ ಬರಲಿಲ್ಲ ಅಂದ್ರೂ ಮಾತಾಡ್ತಾರೆ. ಈಗ ಏಕಾಂತದಲ್ಲಿದ್ದಾರೆ, ಕಡಿಮೆ ಜನರಿದ್ದಾರೆ, ಆದರೂ ವಿಚಾರ ಇದೆ. ಇಷ್ಟು ಕಡಿಮೆ ಏಕೆ? ಯಾವಾಗ ಗುಂಪು ಸೇರುತ್ತದೆಯೋ ಆಗ ಏನು ಹೇಳುತ್ತಾರೆ? ಇಷ್ಟು ಜಾಸ್ತಿ ಯಾಕೆ? ಯಾರು ಈ ಕಡಿಮೆ ಗುಂಪಿನಲ್ಲಿದ್ದಾರೆ ಇದನ್ನು ಯೋಚಿಸಿ ಕುಳಿತುಕೊಳ್ಳಿ. ವಾಹ್ ವಾ ನನ್ನ ಭಾಗ್ಯ, ವಾ ನಾನು, ವಾ ನನ್ನ ಬಾಬಾ. ಇಂದು ನನ್ನ ಬಾಬಾ ನನ್ನನ್ನು ಇಷ್ಟು ಹತ್ತಿರದಿಂದ ನೋಡುತ್ತಿದ್ದಾರೆ ಮತ್ತು ನಾನು ನನ್ನ ಬಾಬನನ್ನು ಇಷ್ಟು ಹತ್ತಿರದಿಂದ ನೋಡುತ್ತಿದ್ದೇನೆ. ಈ ನಶೆ, ಈ ಖುಷಿ ಇರಬೇಕು. ನಂತರ ಬರುವ ಸಮಯದಲ್ಲಿ ಏನಾಗುವುದು? ಆಗ ದೊಡ್ಡ ದೊಡ್ಡ ಟಿ ವಿಗಳನ್ನು ಅಲ್ಲಲ್ಲಿ ಹಾಕಲಾಗುವುದು. ಒಳ್ಳೆಯದು. ಈಗ ಟಿ ವಿಯಲ್ಲಿ ನೋಡಿ, ಏಕೆಂದರೆ ತಂದೆಯಂತೂ ಎಲ್ಲರನ್ನೂ ನೋಡುತ್ತಾರೆ, ಎಷ್ಟೇ ಗುಂಪಿರಲಿ. ಆದರೆ ಮಕ್ಕಳು ತಂದೆಯನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಹಾಗಾದರೆ ಈ ಸಮಯ ಒಳ್ಳೆಯದ ಅಥವಾ ಬರುವ ಸಮಯ ಒಳ್ಳೆಯದ? ಈ ಸಮಯ. ಇದನ್ನು ನಶೆಯಿಂದ ಹೇಳಿ, ವಾ ನನ್ನ ಬಾಲ್ಯ ಬಹಳ ಪ್ರೀತಿಯಿಂದ ಕಳೆದಿದೆ. ನನ್ನ ಬಾಲ್ಯದಲ್ಲಿ ನನ್ನ ತಂದೆ ನನ್ನನ್ನು ಮಡಿಲಿನಲ್ಲಿ ಆಡಿಸಿದ್ದಾರೆ. ಮತ್ತು ಈಗ ಯಾರು ಸ್ವಯಂ ಸ್ವಲ್ಪ ಸಂಶಯ ಬುದ್ಧಿಯವರಾಗಿ ಕುಳಿತಿದ್ದಾರೋ ಅವರು ನಂತರ ಏನು ಹೇಳುತ್ತಾರೆ? ಅಯ್ಯೋ, ಮೊದಲೇ ನನ್ನ ಬುದ್ಧಿಯ ಬೀಗ ತೆರೆದಿದ್ದರೆ ನಾನೂ ತಂದೆಯ ಆ ಪ್ರೀತಿಯ ಅನುಭವ ಮಾಡಬಹುದಿತ್ತು. ಈ ನಿಶ್ಚಯ ಇರಬೇಕು, ಪಕ್ಕಾ ನಿಶ್ಚಯ. ನಾನು ಮತ್ತು ನನ್ನ ಬಾಬಾ, ನನ್ನ ಎದುರಿಗೆ ನನ್ನ ಬಾಬಾ ಕುಳಿತಿದ್ದಾರೆ. ಯಾವ ಮಗುವು ಹೀಗೆ ಯೋಚಿಸಬಾರದು? ಬಾಬಾ, ಈಗ ನನ್ನ ಸಂಕಲ್ಪವೇನಿದೆಯೋ, ನನ್ನ ಪ್ರೀತಿ ಏನಿದೆ ಅದು ನಿಮ್ಮ ಬಳಿ ತಲುಪುತ್ತದೆಯಾ? ನಾನು ನಿಮ್ಮನ್ನು ಇಷ್ಟು ನೆನಪು ಮಾಡುತ್ತೇನೆ, ಆ ನೆನಪು ನಿಮಗೆ ತಲುಪುತ್ತದೆಯಾ? ಆಗ ಬಾಬಾ ಏನು ಹೇಳುತ್ತಾರೆ? ನಿಮ್ಮ ನೆನಪಿನಿಂದಲೇ ತಂದೆ ಬರುತ್ತಾರೆ. ಇಲ್ಲದಿದ್ದರೆ ತಂದೆಗೆ ಈ ಪತಿತ ಪ್ರಪಂಚದಲ್ಲೇನು ಕೆಲಸ? ನೀವು ಮಕ್ಕಳ ಹಿಂದೆಯೇ ತಂದೆ ಓಡುತ್ತಾರೆ ಅಲ್ಲಿ ಇಲ್ಲಿ. ಇಲ್ಲದಿದ್ದರೆ ತಂದೆಗೇನು ಅವಶ್ಯಕತೆ ಇದೆ? ತಂದೆಯಂತೂ ತಮ್ಮ ಪರಮಧಾಮದಲ್ಲಿ ಆರಾಮಾಗಿ ಕುಳಿತುಕೊಳ್ಳುತ್ತಾರೆ. ತಂದೆ ಏಕೆ ಓಡುತ್ತಾರೆ? ತಂದೆಗೆ ರಾಜ್ಯಭಾರ ಮಾಡುವುದಿದೆನಾ? ನೀವು ಮಾಡಬೇಕಿದೆ ರಾಜ್ಯಭಾರ. ಮತ್ತು ತಂದೆ ನಿಮ್ಮ ಹಿಂದೆ ಹಿಂದೆ ನೀವು ಎಲ್ಲಿಗೆ ಹೋಗುತ್ತೀರೋ ತಂದೆ ಅಲ್ಲಿಗೆ ಬರುತ್ತಾರೆ.
ಈಗ ತಂದೆ ಎಲ್ಲಿಗೆ ಹೋಗಲಿ ಮತ್ತೆ ಮಕ್ಕಳು ಅಲ್ಲಿಗೆ ಬರುತ್ತಾರೆ. ಹಾಗಾದರೆ ತಂದೆ ಯಾರಿಗಾಗಿ ಬರುತ್ತಾರೆ? ಯಾರಿಗಾಗಿ ಬರುತ್ತಾರೆ? ನೀವು ಮಕ್ಕಳಿಗಾಗಿ ಬರುತ್ತಾರೆ. ಇದು ಮಕ್ಕಳನ್ನು ಏಕಾಂಗಿಯಾಗಿ ಬಿಡುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಹೇಳಿ ಅಥವಾ ಜ್ಞಾನ ಮಾರ್ಗದಲ್ಲಾದರೂ ಹೇಳಿ. ಹಾಗಾದರೆ ಎಷ್ಟು ಪ್ರೀತಿ ಇರಬೇಕು? ತಂದೆಯ ಮೇಲೆ ಎಷ್ಟು ಪ್ರೀತಿ ಇರಬೇಕು? ಈ ಒಂದೇ ಜನ್ಮ ತಂದೆ ಹೇಳಿದ್ದಾರೆ, ಮಕ್ಕಳೇ ಪವಿತ್ರರಾಗಿರಿ, ತಂದೆಯನ್ನು ನೆನಪು ಮಾಡಿರಿ. ಒಂದು ಜನ್ಮ ಮತ್ತು ಅದರ ಫಲ ಅನೇಕ ಜನ್ಮ ಸಿಗುತ್ತದೆ. ಆದ್ದರಿಂದ ತಂದೆಗೆ ಎಂದೂ ಸಂಕಲ್ಪ ಬರುವುದಿಲ್ಲ ಮಕ್ಕಳಿಂದ ತಂದೆ ಏನನ್ನಾದರೂ ತೆಗೆದುಕೊಳ್ಳಬೇಕು ಎಂದು. ಏಕೆಂದರೆ ತಂದೆ ದಾತ ಆಗಿದ್ದಾರೆ ಅಲ್ಲವೇ? ಸರಿ ತಾನೆ? ಪ್ರತಿಯೊಂದು ಮಗುವಿಗೆ ಬಾಪ್ ದಾದಾರವರ ದಿಲಾರಾಮ್ ತಂದೆಯ ದೊಡ್ಡ ಹೃದಯವಂತ ಮಕ್ಕಳಿಗೆ ಬಹಳ ಮಧುರ ನೆನಪು ಮತ್ತು ಪ್ರೀತಿಗಳು. ಹೀಗೆ ತಂದೆಯ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗುವ ಮಕ್ಕಳಿಗೆ ತಂದೆಯ ನೆನಪು ಪ್ರೀತಿಗಳು. ತಂದೆಗೂ ಸಹ ಮಕ್ಕಳ ನೆನಪು ಪ್ರೀತಿಗಳು. ತಂದೆಯನ್ನು ಜ್ಞಾನದಿಂದ ಅಲ್ಲ ಪ್ರೀತಿಯಿಂದ ಗುರುತಿಸಿ. ತಂದೆ ಮೊದಲು ಇಷ್ಟು ಗಂಟೆ ಮಾತನಾಡುತ್ತಿದ್ದರು, ಇದರಿಂದ ಗುರುತಿಸುವುದಲ್ಲ, ತಂದೆಯ ಪ್ರೀತಿಯ ಸುವಾಸನೆಯಿಂದ ಗುರುತಿಸಿ. ಮೊದಲು ಇಷ್ಟು ಗಂಟೆ ಇತ್ತು, ಆಗ ತಂದೆ ಎಲ್ಲರಿಗೂ ಅಷ್ಟು ಪಾಲನೆ ಕೊಡುತ್ತಿದ್ದರು. ಆದರೆ ಈಗ ಸಮಯ ಕಡಿಮೆ ಇದೆ, ಆಗ ತಂದೆ ಎಲ್ಲ ಮಕ್ಕಳಿಗೂ ಪಾಲನೆ ಕೊಡಬೇಕಿದೆ. ಎಲ್ಲರಿಗೂ ಇಷ್ಟು ಪಾಲನೆ ಕೊಡುತ್ತಾರೆ. ಅದರ ರಿಟರ್ನ್ ತಂದೆಗೇನು ಸಿಕ್ಕಿತು? ಎಲ್ಲರಿಗೂ ಅಷ್ಟು ಪಾಲನೆ ಕೊಟ್ಟಿದ್ದರು. ಅದರ ರಿಟರ್ನ್ ತಂದೆಗೇನು ಸಿಕ್ಕಿತು? ಏನು ಪರಿವರ್ತನೆಯಾಯಿತು? ಹೌದು, ಅನನ್ಯ ಮಕ್ಕಳಿದ್ದಾರೆ. ಯಾರು ಆ ಪಾಲನೆಯನ್ನು ದೊಡ್ಡ ಮನಸ್ಸಿನಿಂದ ಸ್ವೀಕಾರ ಮಾಡಿ ಪುರುಷಾರ್ಥದಲ್ಲಿ ಮುಂದೆ ಸಾಗಿದರು ಮತ್ತು ಅದೇ ಅನನ್ಯ ಮಕ್ಕಳು ತಂದೆಯ ಬಳಿ ಇಲ್ಲಿ ಬರುತ್ತಿದ್ದಾರೆ. ತಂದೆಯ ಬಳಿ ಬಂದು ತಲುಪಿದ್ದಾರೆ ಮತ್ತು ತಲುಪುತ್ತಾರೆ. ಯಾರು ನಿಜವಾಗಿಯೂ ತಂದೆಯನ್ನು ಪ್ರೀತಿಸಿದ್ದಾರೆ ಮತ್ತು ಪರಿವರ್ತನೆ ಸತ್ಯ ಹೃದಯದಿಂದ ಸೇವೆ ಮಾಡಿದ್ದಾರೆ. ಅದ್ಭುತ ಮಾತಿದೆ ಅಲ್ಲವೇ? ಅವರ ಮೇಲೆಯೇ ಏನು ಹೇಳುತ್ತಾರೆಂದರೆ, ಮಾಯೆ ತಿಂದು ಬಿಟ್ಟಿತು. ಮಾಯೆ ತಿಂದಿಲ್ಲ. ಮಾಯೆಯಿಂದ, ಮಾಯೆಯ ಮಡಿಲಿನಿಂದ ತಂದೆ ತಮ್ಮ ಮಡಿಲಿನಲ್ಲಿ ಕೂರಿಸಿಕೊಂಡಿದ್ದಾರೆ. ಅಂದರೆ ಈಗ ಯಾರು ಬಾಬನ ಕಡೆ ಬರ್ತಾ ಇದ್ದಾರೆ ಅವ್ರಿಗೆ ಹೇಳ್ತಾರೆ ಮಾಯೆ ಅವರನ್ನು ತಿಂತಾ ಇದೆ ಅಂತೇಳಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮಾಯೆ ನಿಮ್ಮನ್ನು ತಿಂತಾ ಇಲ್ಲ, ಮಾಯೆಯ ಕಡೆಗಿದ್ದವ್ರನ್ನ ನಾನು ನನ್ನ ಮಡ್ಲಿಗೆ ಕರ್ಕೊಳ್ತಾ ಇದ್ದೀನಿ ಅಂತ ಬಾಬಾ ಹೇಳ್ತಿದ್ದಾರೆ. ಅಂತಹ ಪುರುಷಾರ್ಥಿ ಮಕ್ಕಳನ್ನು ಮಾಯೆ ತಿಂದು ಬಿಡುವುದು ಇದಾಗಲು ಸಾಧ್ಯವಿಲ್ಲ. ಆ ಮಕ್ಕಳು ನೇರವಾಗಿ ತಂದೆಯ ಮಡಿಲಲ್ಲಿ ಕುಳಿತುಕೊಳ್ಳುತ್ತಾರೆ. ಯಾವಾಗ ಮಾಯೆಯ ಮಡಿಲಿನಿಂದ ಮಕ್ಕಳು ಹೇಳುತ್ತಾರೋ ಆಗ ಮಾಯೆಗೆ ನೋವಾಗುತ್ತದೆ ತಾನೆ, ತೊಂದರೆಯಾಗುತ್ತದೆ, ಕಿರುಚುತ್ತಾಳೆ, ಗಲಾಟೆ ಮಾಡುತ್ತದೆ, ಗ್ಲಾನಿ ಮಾಡುತ್ತದೆ. ಆದರೆ ಯಾವಾಗ ತಂದೆಯ ಮಡಿಲಿನಿಂದ ಮಕ್ಕಳು ಹೋಗುತ್ತಾರೋ ಆಗ ತಂದೆ ಶಾಂತರಾಗಿರುತ್ತಾರೆ. ತಂದೆಯೂ ಯೋಚಿಸುತ್ತಾರೆ, ತಂದೆಯ ಮಗುವೇ ಅಲ್ಲವೇ, ಪರವಾಗಿಲ್ಲ, ಸ್ವಲ್ಪ ತಿರುಗಾಡಿ ನಂತರ ಬರುತ್ತಾರೆ ಎಂದು. ತಂದೆ ಎಂದೂ ಗಲಾಟೆ ಮಾಡುವುದಿಲ್ಲ. ಆದರೆ ಯಾವಾಗ ತಂದೆ ಮಕ್ಕಳನ್ನು ಮಾಯೆಯ ಮಡಿಲಿನಿಂದ ಎಚ್ಚರ ಮಾಡುತ್ತಾರೋ ಆಗ ಮಾಯೆ ದೊಡ್ಡ ಗಲಾಟೆ ಮಾಡುತ್ತದೆ, ಕಿರುಚಾಡುತ್ತದೆ. ಎಲ್ಲಿಗೆ ಹೋಗಿದ್ದೀಯಾ ನನ್ನನ್ನು ಬಿಟ್ಟು? ನೀನು ಹೀಗೆ ಹೋಗುವಂತಿಲ್ಲ. ಬಹಳ ಪ್ರೀತಿಯನ್ನು ಮಾಡುತ್ತಾಳೆ. ಮಾತು ಕೇಳದಿದ್ದರೆ ಸಿಟ್ಟು ಕೂಡ ಮಾಯೆ ಮಾಡುತ್ತದೆ. ಆದರೂ ಮಾತು ಕೇಳದಿದ್ದರೆ ನಿಂದನೆ ಕೂಡ ಮಾಡುತ್ತಾಳೆ. ಅಂದರೆ ಮಾಯೆಯವರಿಗೆ ನಿಂದನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಆದರೆ ತಂದೆ ಇದನ್ನು ಮಾಡುವುದಿಲ್ಲ ಅಲ್ಲವೇ? ಮಾಯೆ ಕಡೆಗೆ ಹೋದಾಗ ಮಕ್ಕಳು ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರಂತ ಬಾಬಾ ಅವರಿಗೆ ನಿಂದನೆ ಮಾಡುವುದಿಲ್ಲ. ಏಕೆಂದರೆ ತಂದೆ ತಮ್ಮ ಮಕ್ಕಳನ್ನು ಬಹಳ ಪ್ರೀತಿಸುತ್ತಾರೆ. ತಂದೆಗೆ ಪ್ರೀತಿ ಇದೆ, ಮಾಯೆಗೆ ಪ್ರೀತಿ ಇದೆನಾ? ಇದೆ. ಮಾಯೆಗೂ ತುಂಬ ಪ್ರೀತಿ ಇದೆ, ಹೌದು. ಆದರೆ ನಿಜವಾದ ಪ್ರೀತಿ ಯಾರದ್ದು? ತಂದೆಯದ್ದು. ಸದಾ ಜೊತೆ ಕೊಡುವ ಪ್ರೀತಿ ಯಾರದ್ದು? ತಂದೆಯದ್ದಲ್ಲವೇ? ಮಾಯೆ ಏನು ಮಾಡುತ್ತದೆ? ಅರ್ಧ ದಾರಿಯಲ್ಲಿ ಹೋಗಿ ಬಿಟ್ಟು ಬಿಡುತ್ತದೆ, ಗಮನವನ್ನೂ ಕೊಡುವುದಿಲ್ಲ. ನನ್ನ ಮಗು ಏನಾದರೂ ತಿಂದಿದೆಯಾ ಇಲ್ಲವಾ, ಸರಿ ಇದೆನಾ ಇಲ್ಲವಾ ಎಂದು ಮಾಯೆ ನೋಡುವುದಿಲ್ಲ. ಮಾಯೆ ಆ ರೀತಿ ಇದೆ. ಮತ್ತು ತಂದೆಯಂಥವರು ಸರಿ ತಾನೆ? ಸದಾ ಖುಷಿಯಾಗಿರಿ. ತಂದೆ ಜೊತೆಗಿದ್ದಾರೆ, ಜೊತೆಗಿರುತ್ತಾರೆ ಮತ್ತು ಸಂಗಮ ಯುಗದಲ್ಲಿ ಜೊತೆ ಕೊಡುತ್ತಾರೆ ಮತ್ತು ಪರಮಧಾಮಕ್ಕೂ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ.
ಜೊತೆಗಾರ ಸದಾ ಜೊತೆಯಲ್ಲಿ ಇದ್ದಾರೆ ಮತ್ತು ಒಂದು ವೇಳೆ ಯಾವುದೇ ದುರ್ಬಲತೆಗಳು ದೋಷಗಳು ಬಂದರೆ ಅಥವಾ ಇದ್ದರೆ ಅದನ್ನು ತೆಗೆಯುವುದಕ್ಕೂ ಸಹಾಯ ಮಾಡುತ್ತಾರೆ. ಏಕಾಂಗಿಯಾಗಿ ಬಿಡುವುದಿಲ್ಲ. ನೀವು ಬದಲಾಗಿ ಎಂದು ಇಲ್ಲ. ಒಂದು ವೇಳೆ ದುರ್ಬಲತೆಗಳು ಇದ್ದರೂ ಕೂಡ ಅದರಲ್ಲೂ ಜೊತೆ ನೀಡಿ ದುರ್ಬಲತೆಗಳಿಂದ ಮುಕ್ತ ಮಾಡುತ್ತಾರೆ. ನಿಜವಾದ ತಂದೆ ಇವರೇ ಅಲ್ಲವೇ? ಎಂತಹದ್ದೇ ಪರಿಸ್ಥಿತಿಯಲ್ಲಿ ಕೈ ಬಿಡುವುದಿಲ್ಲ. ಎಂತಹದ್ದೇ ಪರಿಸ್ಥಿತಿಯಲ್ಲಿ ಇರಲಿ ತಂದೆ ಸದಾ ಜೊತೆ ಕೊಡುತ್ತಾರೆ. ಕೇವಲ ನಾವು ಬದಲಾಗುವ ಸಂಕಲ್ಪ ಗಟ್ಟಿ ಮಾಡಿಕೊಳ್ಳಬೇಕು. ನಾವು ಪರಿವರ್ತನೆ ಮಾಡಿಕೊಳ್ಳುವ ಸಂಕಲ್ಪ ಗಟ್ಟಿ ಮಾಡಿಕೊಳ್ಳಬೇಕು. ಪ್ರೀತಿಯಲ್ಲಿ ಎಲ್ಲವೂ ಸಾಧ್ಯವಿದೆ. ಇಂದು ಲೌಕಿಕದಲ್ಲಿ ಪ್ರೀತಿಯಲ್ಲಿ ಎಲ್ಲವೂ ಬದಲಾಗಬಹುದು. ಒಳ್ಳೆಯವರಿಂದ ಒಳ್ಳೆಯವರು ಕೆಟ್ಟವರೂ ಆಗಬಹುದು ಮತ್ತು ಕೆಟ್ಟವರಿದ್ದವರು ಕೆಟ್ಟವರಿಂದ ಒಳ್ಳೆಯವರೂ ಆಗಬಹುದು. ಲೌಕಿಕ ಪ್ರಪಂಚದ ಆಕರ್ಷಣೆಯಲ್ಲಿ, ಪ್ರೀತಿಯಲ್ಲ, ಕೇವಲ ಆಕರ್ಷಣೆಯಲ್ಲಿ ಈ ರೀತಿ ಪರಿವರ್ತನೆ ಆಗಬಹುದು. ಅಂದರೆ ಕೆಟ್ಟವರಿದ್ದವರು ಒಳ್ಳೆಯವರು ಆಗ್ಬೋದು, ಒಳ್ಳೆಯವರಿದ್ದವರು ಕೆಟ್ಟವರು ಆಗಬಹುದು. ಹಾಗಾದರೆ ಪ್ರೀತಿಯಲ್ಲಿ ಎಷ್ಟು ಶಕ್ತಿ ಇರಬಹುದು? ನೀವು ಮಕ್ಕಳು ತಂದೆಯ ಪ್ರೀತಿಯಲ್ಲಿ ನಡೆದು ಶ್ರೀಮತದಂತೆ ನಡೆದು ಇಡೀ ವಿಶ್ವವನ್ನೇ ಸ್ವರ್ಗವನ್ನಾಗಿ ಮಾಡುತ್ತೀರಿ. ತಂದೆಗೆ ನೆನಪು ಪ್ರೀತಿ ಸಿಕ್ಕಿತು. ನಿಮಗೂ ಬಹಳ ನೆನಪು ಪ್ರೀತಿ ಮತ್ತು ನಿಮಗೆ ತಂದೆಯ ಹೃದಯದಲ್ಲಿ ಸ್ವಾಗತ ಇದೆ. ಮೊದಲು ಹೃದಯದಲ್ಲೇ ಇದ್ದವರು, ಆದರೆ ಇಂದು ಇನ್ನೂ ಹತ್ತಿರ ಬಂದು ಬಿಟ್ಟಿದ್ದೀರಿ. ಸರಿತಾನೆ? ಎಲ್ಲ ಮಕ್ಕಳು ಎಲ್ಲಿ ಕುಳಿತಿದ್ದೀರಿ? ಹೃದಯದಲ್ಲಿ ಕುಳಿತಿದ್ದೀರಲ್ಲವೇ? ಎಲ್ಲಿ ಕುಳಿತಿದ್ದೀರಿ? ನಿಜವಾಗಿಯೂ ಹೃದಯದಲ್ಲಿದ್ದೀರಾ ಅಥವಾ ಯಾರಾದರೂ ನೆಲದ ಮೇಲೆ ಕುಳಿತಿದ್ದಾರಾ? ಹೃದಯದಲ್ಲಿ ಯಾರ್ಯಾರಿದ್ದಾರೆ? ಎಲ್ಲರೂ ಇದ್ದೀರಿ ಅಲ್ಲವೇ? ನೆಲದ ಮೇಲಂತೂ ಯಾರೂ ಕುಳಿತಿಲ್ಲ ತಾನೆ? ನೀವು ತಂದೆಯ ಹೃದಯದಲ್ಲಿ ಕುಳಿತಿದ್ದೀರಿ ಮತ್ತು ಹೃದಯದಲ್ಲಿ ಕುಳಿತು ಹೃದಯದ ಬಾಗಿಲನ್ನು ಮುಚ್ಚಿಕೊಂಡು ಬಿಡಿ. ಇದರಿಂದ ಹೊರಗೆ ಹೋಗುವ ದಾರಿಯೇ ಇಲ್ಲದಂತಾಗಲಿ ಮತ್ತು ಹಾಗೆಯೂ ಹೃದಯದಲ್ಲಿ ಬರುವುದಕ್ಕೆ ದಾರಿ ಇರುತ್ತದೆ, ಹೋಗುವುದಕ್ಕೆ ಇಲ್ಲ. ಏಕೆಂದರೆ ಹೋಗುವ ದಾರಿಯನ್ನು ಮಾಡಿರುವುದೇ ಇಲ್ಲ. ಒಂದು ಸಾರಿ ಹೃದಯದಲ್ಲಿ ಬಂದು ಬಿಟ್ಟರೆ ಸಂಪೂರ್ಣ ಹೃದಯ ಮುಚ್ಚಲ್ಪಡುತ್ತದೆ. ಅಷ್ಟೇ. ಆರಾಮಾಗಿ ತಂದೆಯ ಹೃದಯದಲ್ಲಿ ಕುಳಿತು ಮಜಾ ಮಾಡಿರಿ. ಯಾರಾದರೂ ದೊಡ್ಡ ಸಮಸ್ಯೆಯಲ್ಲಿದ್ದಾಗ ಮತ್ತು ಅವರು ಓಡಿ ಹೋಗಿ ಸಣ್ಣ ಮನೆಯೊಳಗೆ ಹೋಗುತ್ತಾರೆ. 4 ಕಡೆಯಿಂದ ಬಾಗಿಲು ಮುಚ್ಚಿಕೊಳ್ಳುತ್ತಾರೆ. ಆಗ ಏನು ಯೋಚಿಸುತ್ತಾರೆ? ಈಗ ನಾನು ಸುರಕ್ಷಿತವಾಗಿದ್ದೇನೆ. ಏನು ಯೋಚಿಸುತ್ತಾರೆ? ಸುರಕ್ಷತೆಯ ಅನುಭವ ಮಾಡುತ್ತಾರಲ್ಲವೇ? ಅದು ಒಂದು ಲೌಕಿಕ ಪ್ರಪಂಚದ ಕತೆ. ಅಲ್ಲಿ 1 ಸೆಕೆಂಡ್ ನೆಮ್ಮದಿ ಸಿಕ್ಕಿತ್ತು. ಈಗ ನಾನು ಸುರಕ್ಷಿತವಾಗಿದ್ದೇನೆ ಎಂದು. ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟವು. ಆದರೆ ಅದು ಲೌಕಿಕ ಪ್ರಪಂಚದ ಸ್ವಲ್ಪ ಸಮಯದ್ದಾಗಿದೆ. ಅಲ್ಲಿ ಪರ್ಮನೆಂಟ್ ಯಾವುದೂ ಇಲ್ಲ. ಆದರೆ ತಂದೆಯ ಹೃದಯ ಏನಿದೆ ಯೋಚಿಸಿ. ಒಂದು ಗುಡಿಸಲಿನಂತೆ ಇದೆ, ತುಂಬ ಮುದ್ದಾದ, ಮತ್ತು ನೀವು ಅಲ್ಲಿ ಹೋದರೆ ಎಲ್ಲ ಬಾಗಿಲುಗಳು ಮುಚ್ಚುತ್ತವೆ. ನೀವು ಸದಾ ಕಾಲಕ್ಕೆ ಸುರಕ್ಷಿತವಾಗಿರುತ್ತೀರಿ. ಸುರಕ್ಷಿತ. ಈಗ ಮಾಯೆ ಬಂದರೂ ಕೂಡ ಬಾಗಿಲು ಬಡಿಯಲ್ಲಿ ಮಾಯೆ. ಹಾಗೆ ನೋಡಿದರೆ ತಂದೆಯ ಹೃದಯದಲ್ಲಿ ಮಾಯೆ ಎಂದೂ ಬರಲು ಸಾಧ್ಯವಿಲ್ಲ. ಏಕೆಂದರೆ ಮಾಯೆಗಾಗಿ ಎಂದು ಬಾಬನ ಹೃದಯದ ಬಾಗಿಲು ತೆರೆಯುವುದೇ ಇಲ್ಲ. ಕೇವಲ ಮಕ್ಕಳಿಗಾಗಿ ತಂದೆಯ ಹೃದಯದ ಬಾಗಿಲು ತೆರೆಯುತ್ತದೆ. ಮತ್ತು ಯಾರು ತಂದೆಯ ಹೃದಯದಲ್ಲಿದ್ದಾರೆ ಅಲ್ಲಿ ಮಾಯೆ ತಲುಪಲು ಸಾಧ್ಯವೇ ಇಲ್ಲ. ಮತ್ತು ಯಾರು ಹೃದಯದಿಂದ ಹೊರಗೆ ಬಂದರೋ ಮಾಯೆ ದಾಳಿ ಮಾಡುತ್ತಾಳೆ. ಹಾಗೆ ನೋಡಿದರೆ ತಂದೆಯ ಹೃದಯದಿಂದ ಹೊರಗೆ ಹೋಗುವ ಬಾಗಿಲು ಇಲ್ಲ. ಆದರೆ ಮಕ್ಕಳೇ ಎಲ್ಲೆಲ್ಲಿಂದಲೋ ಹುಡುಕಿಕೊಳ್ಳುತ್ತಾರೆ. ಅಂದರೆ ಬಾಬನ ಹೃದಯದಿಂದ ಹೊರಗೋಗ್ಲಿಕ್ಕೆ ಬಾಗಿಲಿಲ್ಲ ಅಂದ್ರೂ ಆ ಹೃದಯದಲ್ಲಿ ಮಕ್ಕಳು ಹೊರಗೋಗ್ಲಿಕ್ಕೆ ಎಲ್ಲಿಂದಲಾದರೂ ದಾರಿಯನ್ನು ಹುಡುಕಿಕೊಳ್ಳುತ್ತಾರೆ. ಏಕೆಂದರೆ ಮಾಯೆಯನ್ನು ಕೂಡ ನೋಡುತ್ತಾರೆ. ಬಹಳ ಸುಂದರವಾಗಿ ಕಾಣುತ್ತಿದ್ದಾಳೆ. ಇಲ್ಲಿ ನಾನು ಕುಳಿತಿದ್ದೇನಲ್ಲವೇ? ಇಲ್ಲಿ ಯಾವುದೇ ಆಡಂಬರವಿಲ್ಲ. ಆದರೆ ಮಾಯೆ ಸಿಂಗಾರಗೊಂಡಿದ್ದಾಳೆ. ಆದರೆ ಆ ಸಿಂಗಾರಗೊಂಡವಳು ಏನು ಮಾಡುತ್ತಾಳೆ? ಎಷ್ಟು ಮಹಡಿಯಿಂದ ಕೆಳಗೆ ತಳ್ಳುತ್ತಾಳೆ? 100ನೇ ಅಂತಸ್ತಿಗೆ ಕರೆದುಕೊಂಡು ಹೋಗಿ ಅಲ್ಲಿಂದ ಕೆಳಗೆ ಬಿಟ್ಟರೆ ಮೂಳೆಗಳೆಲ್ಲವೂ ಮುರಿದು ಹೋಗುತ್ತವೆ. ಆದ್ದರಿಂದ ಮಾಯೆಯ ಹೊಳಪನ್ನು ನೋಡಬೇಡಿ. ಮಾಯೆಯ ಹೊಳಪು ಎಂತಹದ್ದೆಂದರೆ ಅದು ಜೀವನವನ್ನು ಬಹಳ ಕಡಿಮೆ ಮಾಡುತ್ತದೆ.
ತಂದೆಯ ಪ್ರೀತಿಯಲ್ಲಿ ಸದಾಕಾಲ ಏನಿದೆ ಅದು ಆ ಸುಖ ಮಾಯೆಯ ಬಳಿ ಎಂದೂ ಇರುವುದಿಲ್ಲ. ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗೋಣ. ಬ್ರಹ್ಮ ತಂದೆಯೊಂದಿಗೆ ಪ್ರೀತಿ ಇದೆಯಾ? ತುಂಬ ಪ್ರೀತಿ ಇದೆ ಅಲ್ಲವೇ? ಈ ಬ್ರಹ್ಮ ಬಾಬಾರವರ ಲೀಲೆ ಅದ್ಭುತ ಲೀಲೆಯಾಗಿದೆ. ವರದಾನ: ದುಃಖ ಅಶಾಂತಿಗಳಿಂದ ಮುಕ್ತರಾಗಿರಿ. ತಾವು ಜ್ಞಾನಸಾಗರನ ಮಕ್ಕಳು ಸದಾ ಜ್ಞಾನರತ್ನಗಳೊಂದಿಗೆ ಆಟವಾಡುತ್ತಿದ್ದೀರಾ? ಎಲ್ಲಕ್ಕಿಂತ ಅತಿ ದೊಡ್ಡ ರತ್ನ, ಅವಿನಾಶಿ ರತ್ನ ಜ್ಞಾನರತ್ನವಾಗಿದೆ. ಜ್ಞಾನಸಾಗರನ ಮಕ್ಕಳು ಜ್ಞಾನರತ್ನಗಳೊಂದಿಗೆ ಆಟವಾಡುತ್ತಾರೆ. ಅರ್ಧ ಕಲ್ಪ ಕಲ್ಲು ಬುದ್ಧಿಯವರಾಗಿ ಕಲ್ಲುಗಳೊಂದಿಗೆ ಆಟವಾಡಿದ್ದೀರಿ. ಆದ್ದರಿಂದ ದುಃಖ ಅಶಾಂತಿಯಲ್ಲಿ ಇದ್ದೀರಿ. ಹೇಗೆ ರಾಜನ ಮಕ್ಕಳು ಬಂಗಾರ ಬೆಳ್ಳಿಯ ಆಟದ ಸಾಮಾನುಗಳೊಂದಿಗೆ ಆಟವಾಡುತ್ತಾರೆ, ಅದೇ ರೀತಿ ಜ್ಞಾನಸಾಗರನ ಮಕ್ಕಳು ನೀವು ಜ್ಞಾನರತ್ನಗಳೊಂದಿಗೆ ಆಟವಾಡಿರಿ. ಜ್ಞಾನರತ್ನಗಳೊಂದಿಗೆ ಆಟವಾಡಿದಾಗ ಎಂದು ದುಃಖ ಅಶಾಂತಿಯ ಅಲೆಯು ಬರುವುದಿಲ್ಲ. ಜ್ಞಾನ ರತ್ನವೂ ಆಗಿದೆ, ಜ್ಞಾನ ನಾಲೆಡ್ಜ್ ಆಗಿದೆ. ಜ್ಞಾನದ ಆಧಾರದ ಮೇಲೆ ಅಶಾಂತಿಯ ಅಲೆಯು ಬರುವುದಿಲ್ಲ. ಈಗ ಹೊಸ ಜೀವನವಿದೆ. ಇದರ ಮುಂದೆ ದುಃಖ ಅಶಾಂತಿಯ ಜೀವನ ಈ ರೀತಿ ಅನಿಸುತ್ತದೆ. ಈ ಜೀವನ ನನ್ನದಾಗಿರಲಿಲ್ಲ, ಬೇರೆಯಾಗಿತ್ತು. ಕಳೆದು ಹೋದ ಜೀವನದ ಬಗ್ಗೆ ಈಗ ನಿಮಗೆ ನಗು ಬರುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.